ತುಂಬ ಜನರ ಆಸೆ ಇರುತ್ತೆ, ನಮ್ಮದು ಒಂದು ಬಿಸ್ನೆಸ್ ಇರಬೇಕು, ನಾವು ಕೋಟಿಗಟ್ಟಲೆ ಹಣ ಮಾಡಬೇಕು. ಆದರೆ ಸಮಸ್ಯೆ ಏನಂದ್ರೆ ಈ ಜನರ ಎಮ್ಮೆ ಹುಟ್ಟೋಕ್ಕಿಂತ ಮುಂಚೆನೆ ಸತ್ತೋಗುತ್ತೆ. ಇವಾಗ ನಿಮ್ಮಲ್ಲಿ ತುಂಬ ಜನ ಕೇಳ್ಬೋದು, ಈ ಬಿಸ್ನೆಸ್ಗೆ ಮತ್ತು ಎಮ್ಮೆಗೆ ಏನು ಕನೆಕ್ಷನ್ ಇದೆ ಅಂತ. ಅದಕ್ಕೋಸ್ಕರ ನೀವು ಈ ಒಂದು ಇಂಟ್ರೆಸ್ಟಿಂಗ್ ವಿಷಯ ಕೇಳಲೇಬೇಕು. ಈ ಕತೆ ಇಬ್ರು ಸ್ನೇಹಿತರದಿದೆ. ಅವರ ಹೆಸರು ಅನಿಲ್ ಮತ್ತು ಸುನಿಲ್. ಇವರಿಬ್ರು ಒಂದು ಬಿಸ್ನೆಸ್ ಮಾಡೋಣ ಅಂತ ಡಿಸೈಡ್ ಮಾಡ್ತಾರೆ. ನಾವಿಬ್ರು ಒಂದು ಎಮ್ಮೆ ತಗೊಳ್ಳೋಣ ಮತ್ತು ಪ್ರತಿದಿನ ಅದರ ಹಾಲಿಂದ ಮೊಸರು, ತುಪ್ಪ, ಪನ್ನೀರ್ ಇದನ್ನೆಲ್ಲ ಮಾಡಿ ಅದನ್ನ ಮಾರಾಟ ಮಾಡಿ ಶ್ರೀಮಂತರಾಗೋಣ ಅಂತ ಡಿಸೈಡ್ ಮಾಡ್ತಾರೆ. ಇವರಿಬ್ರು ಏನ್ ಮಾತಾಡ್ಕೋತಾರಂದ್ರೆ, ನಾಳೆನೆ ಮುಂಜಾನೆ 10 ಗಂಟೆಗೆ ಊರಲ್ಲಿರೋ ಎಮ್ಮೆ ಪೇಟೆಗೆ ಹೋಗಿ ಒಂದೊಂದು ಎಮ್ಮೆ ತಗೊಳ್ಳೋಣ ಅಂತ ಅನ್ಕೊಂಡು ಇಬ್ರು ಮನೆಗೆ ಹೋಗ್ತಾರೆ. ನೆಕ್ಸ್ಟ್ ಡೇ ಅನಿಲ್ ತನ್ನ ಸ್ನೇಹಿತ ಸುನಿಲ್ಗೋಸ್ಕರ ವೇಟ್ ಮಾಡ್ತಾನೆ. 2 ರಿಂದ 3 ಗಂಟೆವರೆಗೂ ವೇಟ್ ಮಾಡ್ತಾನೆ. ಆದ್ರೆ ಸುನಿಲ್ ಬರೋದೇ ಇಲ್ಲ. ಸ್ವಲ್ಪ ಸಮಯದ ನಂತರ ಅನಿಲ್ ಏನ್ ಅನ್ಕೋತಾನಂದ್ರೆ, ಸುನಿಲ್ಗೆ ಬಿಸ್ನೆಸ್ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇರ್ಲಿಕ್ಕಿಲ್ಲ ಅಂತ ಅನ್ಕೊಂಡು ಅನಿಲ್ ಒಬ್ಬನೇ ಎಮ್ಮೆ ತಗೊಂಡು ಮನೆಗೆ ಹೋಗ್ತಾನೆ ಮತ್ತು ಪ್ರತಿದಿನ ಎಮ್ಮೆನ ಚೆನ್ನಾಗಿ ಮೇಯಿಸಿ ಅದರ ಹಾಲು ತೆಗೆದು ಆ ಹಾಲಿಂದ ಮೊಸರು, ತುಪ್ಪ ಮಾಡಿ ಅದನ್ನ ಮಾರುವುದಕ್ಕೆ ಶುರು ಮಾಡ್ತಾನೆ. ಮತ್ತು ಅವನಿಗೆ ಏನೆಲ್ಲ ಪ್ರಾಫಿಟ್ ಆಗ್ತಿತ್ತಲ್ವಾ, ಆ ಎಲ್ಲ ಪ್ರಾಫಿಟ್ನ ಅವನು ಮತ್ತೆ ತನ್ನ ಬಿಸ್ನೆಸ್ ಅಲ್ಲೇ ಹಾಕ್ತಾನೆ. ಮತ್ತು ನೋಡ್ತಾ ನೋಡ್ತಾ ಅನಿಲ್ ಹತ್ತಿರ 15 ರಿಂದ 20 ಎಮ್ಮೆ ಆಗ್ತವೆ. ಆದರೆ ಅನಿಲ್ ಅಲ್ಲಿಗೆ ನಿಲ್ಲಲ್ಲ. ಅವನು ಊರಿಂದ ಸಿಟಿವರೆಗೂ ಹೋಗ್ತಾನೆ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ತನ್ನ ಬಿಸ್ನೆಸ್ ನ ಹೆಚ್ಚಿಗೆ ಮಾಡ್ತಾನೆ. ಈ ರೀತಿ ಅನಿಲ್ ತುಂಬಾ ಶ್ರೀಮಂತ ಆಗ್ತಾನೆ. ಒಂದಿನ ಅವನಿಗೆ ತನ್ನ ಊರಿನ ನೆನಪಾಗುತ್ತೆ ಮತ್ತು ಅವನು ತನ್ನ ಕಾರಿಂದ ಅವನು ಊರಿಗೆ ಹೋಗ್ತಾನೆ. ಮತ್ತು ಊರಲ್ಲಿ ಒಂದು ಮರದ ಕೆಳಗಡೆ ಒಬ್ಬ ವ್ಯಕ್ತಿ ಕೂತ್ಕೊಂಡಿರ್ತಾನೆ. ಆ ವ್ಯಕ್ತಿ ಹತ್ತಿರ ಹೋದಾಗ ಅವನು ಅನಿಲ್ನ ಸ್ನೇಹಿತ ಸುನಿಲ್ ಇರ್ತಾನೆ. ಅನಿಲ್ ಅವನಿಗೆ ಕೇಳ್ತಾನೆ, ಸುನಿಲ್ ನಿನ್ನ ರೂಪ ಯಾಕೆ ಹೀಗಾಗಿದೆ? ಆಗ ಸುನಿಲ್, ನೀವು ಯಾರು ಅಂತ ಕೇಳ್ತಾನೆ. ಆಗ ಅನಿಲ್ ಹೇಳ್ತಾನೆ, ನಾನು ನಿನ್ನ ಬಾಲ್ಯದ ಸ್ನೇಹಿತ ಅನಿಲ್, ಗೊತ್ತಾಗ್ಲಿಲ್ವಾ ಅಂತ ಕೇಳ್ತಾನೆ. ಆವಾಗ ಅವನು ಅನಿಲ್ನ ಗುರ್ತಾ ಹಿಡಿತಾನೆ. ಅನಿಲ್ ಅವನಿಗೆ ಕೇಳ್ತಾನೆ, ಅವತ್ತು ಎಮ್ಮೆ ಕೊಂಡ್ಕೊಳಕ್ ನೀ ಯಾಕೆ ಬರಲಿಲ್ಲ? ಆಗ ಸುನೀಲ್ ಏನ್ ಹೇಳ್ತಾನಂದ್ರೆ, ಅವತ್ತು ಸಂಜೆ ಮನೆಗೆ ಹೋದಾಗ ನನ್ನ ಹೆಂಡತಿಗೆ ನಮ್ಮ ಬಿಸ್ನೆಸ್ ಬಗ್ಗೆ ಹೇಳಿದೆ. ಅವಾಗ ನನ್ನ ಹೆಂಡತಿ ಏನ್ ಹೇಳಿದ್ಲು ಅಂದ್ರೆ, ಒಂದ್ ವೇಳೆ ಎಮ್ಮೆ ತಗೊಂಡ್ಮೇಲೆ ಆ ಎಮ್ಮೆಗೆ ಜ್ವರ ಬಂದ್ರೆ, ಆ ಎಮ್ಮೆ ಸತ್ತೋದ್ರೆ ನಿಮ್ಮ ಹಣ ಎಲ್ಲ ವೇಸ್ಟ್ ಆಗಲ್ವಾ ಅಂತ ಹೇಳಿದ್ಲು. ಇದನ್ನೆಲ್ಲ ಕೇಳಿ ನನಗೆ ಎಮ್ಮೆ ತಗೊಳ್ಳೋದ್ರಲ್ಲಿ ಇಂಟ್ರೆಸ್ಟ್ ಬರಲಿಲ್ಲ ಅಂತ ಹೇಳ್ತಾನೆ. ಇದನ್ನೆಲ್ಲ ಕೇಳಿ ಅನಿಲ್ ನಗೋದಕ್ಕೆ ಶುರು ಮಾಡ್ತಾನೆ ಮತ್ತು ಹೇಳ್ತಾನೆ, ಲೇ ದೋಸ್ತ, ನೀನು ಎಮ್ಮೆ ಅಂತೂ ಹುಟ್ಟೋಕ್ಕಿಂತ ಮುಂಚೆನೆ ಸತ್ತೋಯ್ತಲ್ವೋ ಅಂತ. ಸ್ನೇಹಿತರೆ, ತುಂಬಾ ಜನರ ಜೊತೆ ಇದೇ ತರ ಆಗುತ್ತೆ. ಅವರು ಬಿಸ್ನೆಸ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ, ಆದ್ರೆ ಅವರ ಮನಸ್ಸಲ್ಲಿ ಎಷ್ಟು ನೆಗೆಟಿವಿಟಿ ಬರುತ್ತಂದ್ರೆ ಅವರು ಯಾವತ್ತೂ ಬಿಸ್ನೆಸ್ ಸ್ಟಾರ್ಟೇ ಮಾಡಲ್ಲ. ನಮ್ಮ ಭಾರತ ದೇಶದಲ್ಲಿ 93% ಜನ ಎಂಥವ್ರು ಇದಾರಂದ್ರೆ, ಅವ್ರಿಗೆ ಬಿಸ್ನೆಸ್ ಮಾಡುವ ಇಚ್ಛೆ ಇದೆ, ಕೋಟಿ ಕೋಟಿ ಹಣ ಮಾಡುವ ಇಚ್ಛೆ ಇದೆ. ಆದ್ರೆ ಈ 93% ಜನರಲ್ಲಿ ಕೇವಲ 11% ಜನ ಆಕ್ಚುಯಲ್ ಆಗಿ ತಮ್ಮ ಬಿಸ್ನೆಸ್ ಮೇಲೆ ಕೆಲಸ ಮಾಡುವುದಕ್ಕೆ ಶುರು ಮಾಡ್ತಾರೆ ಮತ್ತು ಅದರಲ್ಲಿ ಸಕ್ಸಸ್ಫುಲ್ ಆಗ್ತಾರೆ. ಇದಕ್ಕೆ ಅತಿ ದೊಡ್ಡ ಕಾರಣ ಏನಂದ್ರೆ, ಜನರಿಗೆ ಬಿಸ್ನೆಸ್ ಯಾವ ತರ ಸ್ಟಾರ್ಟ್ ಮಾಡಬೇಕು ಅಂತಾನೆ ಗೊತ್ತಿರಲ್ಲ. ಇವತ್ತಿನ ವಿಡಿಯೋದಲ್ಲಿ ನಾನು 12 months to 1 million ಬುಕ್ ಅಲ್ಲಿ ಹೇಳಿರುವ